ನಮಸ್ಕಾರ ವೀಕ್ಷಕರೇ, ಲೇಬರ್ಸ್ ಪವರ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಲೇಬರ್ಸ್ ಪವರ್ ಕನ್ನಡ ನ್ಯೂಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವುದು ಮರೆಯಬೇಡಿ. ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಶುಭಾಶಯಗಳು ಇಂದಿಗೂ ಕೂಡ ವೇದಿಕೆ ಆಗಮಿಸಬೇಕು. ಅದೇ ರೀತಿ ಎಸ್ ಎಂ ಪಾಟೀಲ್ ಗಡಿಯಾರ್ ಅವರು ಕೆಪಿಸಿಸಿ ವಕ್ತಾರ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿ ಶ್ರೀಮತಿ ರವೀಜಾ ನದಾಫ್ ಅವರು ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರು ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಶ್ರೀ ಜಮೀರ್ ಅಹ್ಮದ್ ಪಕ್ಷಿಯವರು, ನಾಗ್ಪುರ ಬ್ಲಾಕ್ ಅಧ್ಯಕ್ಷರಾದ ಶಹಜಾನ್ ಮಲ್ಲಾ ಅವರು, ಗೂಲಿಪುರಿ ಬ್ಲಾಕ್ ಅಧ್ಯಕ್ಷರಾದ ಬಾಳಾಸಾಹೇಬ್ ಪಾಟೀಲ್ ಅವರು, ಎಲ್ಲಗರ ಬ್ಲಾಕ್ ಅಧ್ಯಕ್ಷರು, ಮಹಾನಗರ ಪಾಲಿಕೆ ಸದಸ್ಯರಾದ ಕುಮಾರ್ ಆರ್ತಿ ಚಾಪೂರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಈ ಒಂದು ಅಭಿನಂದನಾ ಸಮಾರಂಭವನ್ನ ಇವತ್ತು ನಡೆಸಲಾಗಿದೆ. ಈ ಜನತೆದಿದೆ. ಈ ಸಂದರ್ಭದಲ್ಲಿ ಯತೇಂದ್ರ ಸಾಹೇಬರು ನಗರಾಭಿವೃದ್ಧಿ ಸಚಿವರಾಗಿ ಕೆಲಸ ಮಾಡುವುದರ ಜೊತೆಗೆ ಈ ರಾಜ್ಯದ ಎಲ್ಲ ಹಿಂದುಳಿದ ಆಯೋಗದ ವರ್ಗಗಳ ಕಲ್ಯಾಣವನ್ನು ಅವ್ರು ನೋಡ್ತಾರೆ ಅಂತಕ್ಕಂಥದ್ದನ್ನು ತಿಳಿದು ಇವತ್ತು ನಾವು ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಪರವಾಗಿ ಅವರಿಗೆ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದರ ಜೊತೆಗೆ ನಮ್ಮ ಪಕ್ಕದ ಜಿಲ್ಲೆ ಬಾಗಲಕೋಟೆಯ ಶಾಸಕರಾದಂಥ ಶ್ರೀಯುತ ಉಮೇಶ್ ಮೇಟಿ ಅವರು, ಇವತ್ತು ನಾನು HY ಮೇಟಿಯವರ ಜೊತೆಗೆ ಸುಮಾರು 30 ವರ್ಷಗಳ ಕಾಲ ನನ್ನ ಅವರ ಸ್ನೇಹ. ಇವತ್ತು ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ನಾವಾಗಿರ್ಬೋದು, ಮೇಟಿ ಸಾಹೇಬರಾಗಿರ್ಬೋದು, ನಾವು ಜನತಾದಳದಲ್ಲಿ ಇದ್ದಾಗಿಂದ ಹಿಡಿದು ನಮ್ಮ ಅವರ ಒಂದು ಬಹಳಷ್ಟು ಒಡನಾಟ. ಇವತ್ತು ಮೇಟಿ ಸಾಹೇಬರು ನಮಗಿಲ್ಲ ಅಂದ ದಿವಸ ಆಲ್ಮಟ್ಟಿ ಹೈವೇಯಲ್ಲಿ ನಾನು ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳಿದ್ದೆ, ಸಾಹೇಬ್ರು ಏನಾದರೂ ಮಾಡಿ ಅವ್ರ ಕುಟುಂಬಕ್ಕೆ ಒಂದು ಅವಕಾಶ ಮಾಡಿಕೊಡ್ರಿ ಅಂದಾಗ ನೋಡೋಣಪ್ಪ ಅಂತೇಳಿ ಹೋಗಿದ್ರು. ಇವತ್ತು ನಮ್ಮೆಲ್ಲರ ಸುದೈವ ಅವರು ಚಿರಂಜೀವಿ ಉಮೇಶ್ ಮೇಟಿ ಅವರು ಶಾಸಕರಾಗಿ ಬಂದಿದ್ದಾರೆ. ಅವರಿಗೂ ಸಹ ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಪರವಾಗಿ ಅನಂತ ಅಭಿನಂದನೆಗಳನ್ನು ಸಲ್ಲಿಸಿ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಧುರೀಣರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ 2 ಅಭಿನಂದನಾ ಪೂರ್ವಕ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್. ತಮಗೆಲ್ಲ ತಿಳಿದಿರೋ ಹಾಗೆ ಕರ್ನಾಟಕದಲ್ಲಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು 8 ವರ್ಷಗಳ ಕಾಲ ಅತ್ಯುತ್ತಮವಾದಂಥ ಒಂದು ಸರ್ಕಾರವನ್ನು ನೀಡಿ ಪಕ್ಷದ ಆದೇಶದಂತೆ ಮತ್ತೆ ಈ ರಾಜ್ಯದಲ್ಲಿ ಎಲ್ಲರಿಗೂ ನಮಸ್ಕಾರ. ಘನತೆ ಹೊತ್ತ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದಲ್ಲಿ ನಮ್ಮ ಜಿಲ್ಲೆಯ ಹಿರಿಯ ಧುರೀಣರು, ಕಾಂಗ್ರೆಸ್ ಪಕ್ಷದ ಜೀವಾಳುಗಳು ಆದ ಸನ್ಮಾನ್ಯ ಶ್ರೀ MB ಪಾಟೀಲ್ ಸಾಹೇಬರು ಮತ್ತೆ ಬೃಹತ್ ಕೈಗಾರಿಕೆ ಹಾಗೂ ಮಧ್ಯಮ ಕೈಗಾರಿಕೆ ಮೂಲ ಸೌಕರ್ಯ ಅಭಿವೃದ್ಧಿ ಸಚಿವರಾಗಿ ಪ್ರಥಮ ಬಾರಿಗೆ ಜಿಲ್ಲೆಗೆ ಆಗಮಿಸುತ್ತಿರುವ ಈ ಸಂದರ್ಭದಲ್ಲಿ ಪಕ್ಷದ ವತಿಯಿಂದ ಎಲ್ಲ ಕಾರ್ಯಕರ್ತರು ಅವರನ್ನು ಅಭಿನಂದಿಸಬೇಕು ಅಂತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಮಗೆ ಇನ್ನೋರ್ವ ಕಾಂಗ್ರೆಸ್ ಪಕ್ಷದ ರಾಜ್ಯದ ಹಿರಿಯ ಧುರೀಣರು, ನಮ್ಮ ನಾಯಕರು, ನಿಕಟಪೂರ್ವ ಮುಖ್ಯಮಂತ್ರಿಗಳ ಚಿರಂಜೀವಿಗಳು ಆದ ಡಾಕ್ಟರ್ ಯತೇಂದ್ರ ಸಿದ್ದರಾಮಯ್ಯ ಸಾಹೇಬರು ನಗರಾಭಿವೃದ್ಧಿ ಸಚಿವರಾಗಿ ಪ್ರಥಮ ಬಾರಿಗೆ ನಮ್ಮ ಜಿಲ್ಲೆಗೆ ಆಗಮಿಸುತ್ತಿರುವ ಸಂದರ್ಭದಲ್ಲಿ ಅವರಿಗೂ ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಅದರ ಜೊತೆಗೆ ಪಕ್ಕದ ಜಿಲ್ಲೆ ಬಾಗಲಕೋಟೆ ಜಿಲ್ಲೆಯಲ್ಲಿ
ಕೆಲವೇ ದಿನಗಳ ಹಿಂದೆ ಉಪಚುನಾವಣೆಯಲ್ಲಿ ಜನಪ್ರಿಯ ಗೆಲುವನ್ನು ಸಾಧಿಸಿರುವ ನಮ್ಮ ಆತ್ಮೀಯ ಹಿರಿಯ ನಾಯಕರಾದಂಥ ಶ್ರೀಯುತ HY ಮೇಟಿ ಸಾಹೇಬರ ಚಿರಂಜೀವಿ ಉಮೇಶ್ ಮೇಟಿ ಅವ್ರನ್ನೂ ಸಹ ನಾವು ನಮ್ಮ ಪಕ್ಷದ ವತಿಯಿಂದ ಸನ್ಮಾನಿಸ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವ ಹಿಂದಿನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮಾಜಿ ಶಾಸಕರು ಆದ ಪ್ರೊಫೆಸರ್ ರಾಜು ಆಲ್ಗೂರ್ ಅವರೇ, ವಿಜಯಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಆತ್ಮೀಯರಾದ ಗಂಗಾಧರ್ ಸಂಬಣ್ಣಿ ಅವರೇ, ಎಲ್ಲ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರೇ, KPCC ಕಾರ್ಯದರ್ಶಿಗಳೇ, ವಿಜಯಪುರ ಜಿಲ್ಲೆಯ ಎಲ್ಲ ಬ್ಲಾಕ್ ಕಾಂಗ್ರೆಸ್ ವೇದಿಕೆಯ ಮೇಲಿರ್ತಕ್ಕಂಥ ಮತ್ತು ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಅಧ್ಯಕ್ಷರೇ, ವಿವಿಧ ಘಟಕಗಳ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರೇ, ಯಾವತ್ತೂ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳೇ, ಬಾರಿ 2023 ಇಲ್ಲಿ ತನಕ ಮುಖ್ಯಮಂತ್ರಿಗಳಾಗಿದ್ದರು. ಅವ್ರು ಮುಖ್ಯಮಂತ್ರಿಗಳಾಗಿ ಬಹಳಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿದ್ರು. ಅದು ನಾನು ವಿಶೇಷವಾಗಿ ನಿಮ್ಗೆ ಹೇಳಬೇಕಾಗಿಲ್ಲ. ಆದರೆ ಅವ್ರು ಮುಖ್ಯಮಂತ್ರಿಗಳು ವಿಶೇಷವಾಗಿ ಕೆಲಸ ಮಾಡಬೇಕು ಆದರೂ ಕೂಡ ನಮ್ಮ ಬಿಜಾಪುರ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಅವ್ರ ಬೆನ್ನಿಗೆ ನಿಂತು ಅವರಿಗೆ ಬೆಂಬಲ ಕೊಟ್ಟಿದ್ದರಿಂದ ಅವ್ರಿಗೂ ಕೂಡ ಶಕ್ತಿ ಬಂದು ಇಂಥ ಒಳ್ಳೆ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿದೆ. ಸೊ ತಂದೆಯವ್ರಿಗೆ ಮತ್ತು ನನಗೆ ಇಬ್ಬರಿಗೂ ಕೂಡ ಕೊಟ್ಟರು ಬೆಂಬಲಕ್ಕೋಸ್ಕರ ನಿಮ್ಮೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಮತ್ತು ಈಗಾಗಲೇ ಹೇಳಿದಾಗೆ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಅಲ್ಲೂ ಕೂಡ ಜನ ಕಾಯ್ತಾ ಇರ್ತಿದ್ದಾರೆ. 11 ಗಂಟೆಗೆ ಅಲ್ಲಿ ಹೋಗಬೇಕಾಗಿತ್ತು, ಈಗ 1 ಗಂಟೆ ಮೇಲಾಗಿದೆ. ಹಾಗಾಗಿ ಹೆಚ್ಚು ಮಾತನಾಡಿದ ಇಲ್ಲಿಂದ ನಾನು ಹೊರಡೋದಕ್ಕೆ ನಿಮ್ಮ ಅನುಮತಿ ಕೇಳಿದೆ. ನನ್ನ ಬೀಳ್ಕೊಡ್ಬೇಕು ಅಂತ ಕೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದ ತಿಳಿಸಿ ನಾನು ಇಲ್ಲಿಂದ ಹೊರಡ್ತಾ ಇದ್ದೇನೆ. ನಾಡಿನ ಬೃಹತ್ ಕೈಗಾರಿಕೆ ಸಚಿವರು ಮತ್ತು ಹಿಂದಿನ ಬೃಹತ್ ನೀರಾವರಿ ಸಚಿವರು, ನಿಮ್ಮೆಲ್ಲರ ನಾಯಕರು, ರಾಜ್ಯದ ಹಿರಿಯ ಕಾಂಗ್ರೆಸ್ಸಿಗರಾದಂಥ ಸನ್ಮಾನ್ಯ MP ಪಾಟೀಲ್ ಸಾಹೇಬ್ರೆ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಬಿಜಾಪುರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಲೋಡಿ ಅವರೇ, ನಗರಾಭಿವೃದ್ಧಿಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಗಂಗಾಧರ್ ಸಂಬಣ್ಣಿ ಅವರೇ, ರಫೀಕ್ ಟಪಾಲ್ರವರೇ, ಗಡಗ್ಲವ್ರವರೇ, ಕರ್ಪೂರ್ ಮಠ್ರವರೇ, ಇಂಡಿಕರ್ ಅವರೇ, ಬಕ್ಷಿಯವರೇ ಮತ್ತು ಇಲ್ಲಿ ಆಗಮಿಸ್ತಕ್ಕಂಥ ಯಾವತ್ತು ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳೇ, ಆತ್ಮೀಯರೇ, ಸಹೋದರ ಸಹೋದರಿಯರೇ, ಇದೊಂದು ಹೃದಯ ಸ್ಪರ್ಶವಾಗಿರ್ತಕ್ಕಂಥ ಒಂದು ಸಮಾರಂಭ ಅಂತ ಹೇಳಲಿಕ್ಕೆ ನನಗೆ ಅಭಿಮಾನ ಅನ್ನಿಸ್ತಾ ಇದೆ. ಬಹುಶಃ MP ಪಾಟೀಲ್ ಸಾಹೇಬರು 2ನೇ ಬಾರಿಗೆ ಬಹುಶಃ ಒಂದು ಚರ್ಚೆಯಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಗಳು ಆಗ್ತಾರೆ ಅನ್ನತಕ್ಕಂಥ ಒಂದು ದೊಡ್ಡ ವ್ಯಾಪಕವಾದಂಥ ಚರ್ಚೆ ನಾವು ದಿನ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ. ದೃಶ್ಯ ಮಾಧ್ಯಮ ಮತ್ತು ಈ ಪೇಪರ್ನಲ್ಲಿ ಕೂಡ ಸಾಹೇಬರ ಹೆಸರು ದಿನ ಕರ್ಕೊಂಡ್ರು, ವ್ಯಾಪಾರಿಗಳು ಕರ್ಕೊಂಡ್ರು. ನರೇಂದ್ರ ಮೋದಿ ಅವ್ರ ಸರ್ಕಾರ ಮಾಧ್ಯಮದಲ್ಲಿ ನೀವು ಅರ್ಥ ಮಾಡ್ಕೊಡ್ರಿ. ಇದಾರಾಣಿ ತುಂಗಳ ಅವರು ಹಾಗೂ ಸಿಂಧಿ ಬ್ಲಾಕ್ ಅಧ್ಯಕ್ಷರಾದಂಥ ಜಯಶ್ರೀ ಹದ್ನೂರ್ ಅವರು ಗ್ರೂಪ್ನವರು ಕೂಡ ಮಾನ್ಯ ಸಾಹೇಬರಿಗೆ ಒಂದು ವಿಶೇಷ ಗೌರವವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. KPCC ಪ್ರಧಾನ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ ಪ್ರಭುಗೌಡ ಲಿಂಗದಳ್ಳಿ ಅವರು ಕೂಡ ಮಾನ್ಯ ಸಚಿವರಾದಂಥ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರಿಗೆ ಸನ್ಮಾನವನ್ನು ನಡೆಸಿಕೊಡ್ಬೇಕಂತ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಮಲ್ಲನಗೌಡ ಬಿರಾದಾರ್ ಅವರು, ರಾಜಗೌಡ ಪಂಚಾಯತ್ ಸಮಿತಿ ಅಧ್ಯಕ್ಷರವರು ಕೂಡ ಸನ್ಮಾನವನ್ನು ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರಿಗೆ ಮಾಡಿಕೊಡ್ಬೇಕಂತ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ದಯವಿಟ್ಟು ಗದ್ದಲ ಮಾಡಬಾರ್ದು, ಒಬ್ಬೊಬ್ಬರು ಮಾಡಬೇಕು, ಒಬ್ಬೊಬ್ಬರು ಸನ್ಮಾನ ಮಾಡಬೇಕು. ಅದೇ ರೀತಿ ವಿಶೇಷ ಅವರು ಬ್ಲಾಕ್ ಅಧ್ಯಕ್ಷರು ಅವರು ಕೂಡ ಸನ್ಮಾನವನ್ನು ನಡೆಸಿಕೊಡ್ಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇಲ್ಲಿ ಬ್ಲಾಕ್ ಅಧ್ಯಕ್ಷರು ದಯವಿಟ್ಟು ಎಲ್ಲರೂ ಸರಿಬೇಕು. ಒಳ್ಳೊಳ್ಳೆ ಬ್ಲಾಕ್ ಅಧ್ಯಕ್ಷರು ವಿಶೇಷ ಅವರು ಕೂಡ ಸನ್ಮಾನವನ್ನು ನಡೆಸಿಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ದಯವಿಟ್ಟು ಗದ್ದಲ ಮಾಡಬಾರದು, ಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ.
ಕ್ಷಮಿಸಬೇಕು. ಈಗ ವಿಜಯಪುರ ಜಿಲ್ಲಾ ಸೇವಾದಳದ ಅಧ್ಯಕ್ಷರಾದ ವಿಜಯಕುಮಾರ್ ಕಾಳೆ ಹಾಗೂ ಸಂಗಡಿಗರಿಂದ ವಂದೇ ಮಾತರಂ ಗೀತೆಯನ್ನ ಹಾಡಲಾಗುತ್ತೆ. ದಯವಿಟ್ಟು ಎಲ್ಲರೂ ಎದ್ದು ನಿಂತು ಗೌರವವನ್ನ ಸೂಚಿಸಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ ಶುಭ್ರಜ್ಯೋತ್ಸ್ನಾ ಪುಲಕಿತಯಾಮಿನೀ ಕುಸುಮಿತ ದ್ರುಮದಳ ಶೋಭಿನಿ ಸುಹಾಸಿನಿ ಸುಮಧುರ ಭಾಷಿಣಿ ಸುಖದಾಂಬರದಾ